ಇನ್ನು ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 17 ಜನ ಜೈಲು ಸೇರಿದಾರಲ್ಲ, ಈ 17 ಜನರಲ್ಲೇ ಈಗ ಒಡಕು ಮೂಡಿದೆಯಾ ಇವರ ಗುಂಪಲ್ಲಿ ಅಂತ ಒಂದು ಅನುಮಾನ ಮೂಡ್ತಾ ಇದೆ. ನೋಡಿ, ಈ ಗುಂಪಲ್ಲೇ ಈಗ ಒಡಕು ಮೂಡಿದೆಯಾ ಅಂತ ಅನ್ನಿಸ್ತಾ ಇದೆ. ಆರಂಭದಲ್ಲಿ ಇವರೆಲ್ಲ ಏನು ತೀರ್ಮಾನಕ್ಕೆ ಬಂದಿದ್ರು ಅಂದರೆ, ದೋಷಾರೋಪ ಪಟ್ಟಿ ಅಂದರೆ ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಲ್ಲಿಸುವ ತನಕ ನಾವು ಯಾರೂ ಕೂಡ ಬೇಲ್ಗೆ ಅಪ್ಲೈ ಮಾಡ್ಕೊಳ್ಳೋದು ಬೇಡ, ಆಮೇಲೆ ಎಲ್ಲರೂ ಒಟ್ಟಿಗೆ ಅಪ್ಲೈ ಮಾಡ್ಕೊಳ್ಳೋಣ, ಲೀಗಲ್ ಫೈಟ್ ಮಾಡೋಣ ಅಂತ ಅಂದ್ಕೊಂಡಿದ್ರು. ಆದರೆ ಇನ್ನೂ ಚಾರ್ಜ್ ಶೀಟ್ ಸಲ್ಲಿಸೇ ಇಲ್ಲ. ಒಬ್ಬೊಬ್ಬರಾಗ ಆಲ್ರೆಡಿ ಬೇಲ್ಗೆ ಅಪ್ಲೈ ಮಾಡ್ಕೋತಾ ಇದ್ದಾರೆ. ಈಗಾಗಲೇ ಬೇಲ್ಗೆ ಅಪ್ಲೈ ಮಾಡಿರ್ತಕ್ಕಂಥದ್ದು 3 ಜನ 4 ಜನ. ಇವತ್ತು ಅವ್ರದ್ದೆಲ್ಲ ಜಾಮೀನು ಅರ್ಜಿ ವಿಚಾರಣೆ ಬರುತ್ತೆ ಕೋರ್ಟಲ್ಲಿ. ದರ್ಶನ್ ಮಾತ್ರ ಹಾಕ್ಕೊಂಡಿಲ್ಲ. ಆರಂಭದಲ್ಲಿ ಇವ್ರು ತೆಗೆದುಕೊಂಡಂತಹ ತೀರ್ಮಾನನೇ ಬೇರೆ, ಈಗ ನಡೀತಾ ಇರ್ತಕ್ಕಂಥದ್ದೇ ಬೇರೆ. ಹಾಗಾದರೆ ಯಾರ್ಯಾರು ಬೇಲ್ಗೆ ಅಪ್ಲೈ ಮಾಡ್ಕೊಂಡಿದ್ದಾರೆ ಅಂದರೆ, ಈಗ ಸದ್ಯಕ್ಕೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಅವರಿಗಾಗಲೇ ಜಾಮೀನಿಗೆ ಅರ್ಜಿ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಪವಿತ್ರ ಗೌಡ A1 ಇವತ್ತು ಇವರ ಜಾಮೀನು ಅರ್ಜಿ ಕೋರ್ಟಲ್ಲಿ ವಿಚಾರಣೆಗೆ ಬರುತ್ತೆ. ಇನ್ನು A7 ಅನುಕುಮಾರ್ದು ಏನೂ ತಪ್ಪಿಲ್ಲ ಅಂತಿದ್ದಾರಪ್ಪ ಎಲ್ಲರೂ. ಆತನಿಗೂ ಈ ಪ್ರಕರಣಕ್ಕೂ ಸಂಬಂಧನೇ ಇಲ್ಲ. ದರ್ಶನ್ ನೋಡಬೇಕು ಅನ್ನೋ ಖುಷಿನಲ್ಲಿ ಚಿತ್ರದುರ್ಗದಿಂದ ಬಂದಿದ್ದ ಅಂತ. ಆಮೇಲೆ ಅವ್ರ ತಂದೆ ಕೂಡ ಮೃತಪಟ್ಟರು, ಅವೆಲ್ಲ ಗೊತ್ತಿರೋವಂಥ ವಿಚಾರಣೆ. ಸೊ ಹಾಗಾಗಿ ನಂದು ಏನೂ ತಪ್ಪಿಲ್ಲ ಅಂತ. ಆ್ಯಕ್ಚುಲಿ ಮೊದಲು ಬೇಲ್ಗೆ ಅಪ್ಲೈ ಮಾಡಿದ್ದೆ ಅನುಕುಮಾರ್, A7. ಇವರಿಬ್ಬರು ಆದಮೇಲೆ ಈಗ A10 ವಿನಯ್ ಕೂಡ ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿದ್ದಾನೆ. ಈತ ಹಾಗೆ ನೋಡೋಕೆ ಹೋದರೆ ದರ್ಶನ್ಗೆ ಪರಮಾಪ್ತ. ಆ ಪಟ್ಟಣಗೆರೆ ಶೆಡ್ಡು ಈತನದ್ದೇ ಜಾಗ ಅಂತ ಹೇಳ್ತಾರೆ. ಸ್ಟೋನಿ ಬ್ರೂಕ್ಸ್ ಕೂಡ ಈತನದ್ದೇ ಅಂತ ಹೇಳ್ತಾರೆ. ಪಬ್ಬು ಒಂಥರ ಹೆಂಗೆ ಅಂದರೆ ದರ್ಶನ್ ಶ್ಯಾಡೋ ಥರ ಇದ್ದಂತಹ ವ್ಯಕ್ತಿ. ಬಟ್ ಈಗ ಆತ ದರ್ಶನ್ ಬಿಟ್ಟು ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಅಲ್ಲಿಗೆ ಇವರ ಗುಂಪಲ್ಲಿ ಒಡಕು ಮೂಡಿದೆ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ.